ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮೂಲಂಗಿ ಮೊಸರು ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಬಾಣಲೆ ಎತ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದೆ, ಸ್ವಲ್ಪ ಜೀರಿಗೆ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು, ಹಸಿಮೆಣಸಿನಕಾಯಿ, ಒಂದು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಚೆನ್ನಾಗಿ ಮಾಡಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕೆಂಪು ಆಗೋ ತನಕ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ತಗೊಂಡು ಹಾಕೋಣ. ಅರಿಶಿನ ತೊಗೊಂಡು ಹಾಕಿ ಚೆನ್ನಾಗಿ ಅರಿಶಿನ ಹಾಕಿದ ಮೇಲೆ ಅದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಚೆನ್ನಾಗಿ ಹೆರ್ಚಿಟ್ಕೊಂಡಿರ್ತೀವಲ್ಲ ಮೂಲಂಗಿನ ಹೆರ್ಚಿರೋಂಥ ಮೂಲಂಗಿನ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡಬೇಕು. ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮೂಲಂಗಿ ಎಲ್ಲ ಆಲ್ರೆಡಿ ನೀರಿನ ಅಂಶ ಇರೋದರಿಂದ ಎಕ್ಸ್ಟ್ರಾ ನೀರೇನೂ ಹಾಕೋಗಿಲ್ಲ. ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಅನಿಸ್ತಾ ಇದೆಯಲ್ಲ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಈಗ ಬೇಸಿಗೆಗೆ ಮೊಸರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚೆನ್ನಾಗಿ ಫ್ರೈ ಆಗಿ ಈ ಮೂಲಂಗಿ ಮೊಸರು ಎಲ್ಲ ಹಾಕಿಬಿಟ್ಟು ಫ್ರೈ ಆದಮೇಲೆ ನಾವು ಸ್ಟೌವ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಿ ಒಂದು 10 ನಿಮಿಷ ಆದಮೇಲೆ ತಣ್ಣಗಾದಮೇಲೆ ಮೊಸರನ್ನ ಉಪ್ಪನ್ನು ಹಾಕಿಬಿಟ್ಟು ಕಲಸಿ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆಲ್ಲ ಕಲಸಿದ ಮೇಲೆ ಮೊಸರನ್ನ ಬಿಸಿ ಇರುವಾಗೆ ಮೊಸರು ಹಾಕಬಾರ್ದು. ಅದಕ್ಕೆ ಎಲ್ಲ ಆದಮೇಲೆ ಇದು ಮೂಲಂಗಿ ಪಲ್ಯ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗೆ ಆದಮೇಲೆ ಒಂದು ಪಾತ್ರೆಗೆ ಮೊಸರು ತೊಗೊಂಡಿರಬೇಕು. ಗಟ್ಟಿ ಬೇಕಂದ್ರೆ ಗಟ್ಟಿ, ಸ್ವಲ್ಪ ಬೇಕಾದರೆ ಅದಕ್ಕೆ ನೀರು ಹಾಕೋಬೋದು. ನಿಮಗೆ ಯಾವ ರೀತಿ ತಿನ್ನೋಕ್ಕೆ ಸ್ವಲ್ಪ ನೀರು ಹಾಕಿ ಅಳಕ್ಕಿದ್ರೆ ರುಚಿ ಚೆನ್ನಾಗಿರುತ್ತೆ, ತೀರಾ ಗಟ್ಟಿಗಿಂತ. ತೊಗೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಎಲ್ಲ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡಿ. ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಇದನ್ನು ಆಯ್ತು. ಈಗ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸ್ನ ಆಫ್ ಮಾಡಿ ಬಿಸಿ ಇರುವಾಗ ಹಾಕಬಾರ್ದು ಮೊಸರನ್ನ, ಅದಕ್ಕೋಸ್ಕರ ಅದನ್ನು ತಣ್ಣಗೆ ಹಾಕಿಬಿಡ್ತಾಯಿದ್ದೀನಿ.
ಈಗ ಆಲ್ರೆಡಿ ತಣ್ಣಗಾಗಿದೆ ಅದು. ಈಗ ನಾನು ಎತ್ತಿಟ್ಕೊಂಡಿರುವಂಥ ಮೊಸರನ್ನ ತಗೊಂಡು ತಣ್ಣಗಾಗಿರುವಂಥ ಮೂಲಂಗಿ ಗೊಜ್ಜಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಇರುತ್ತೆ ಅಷ್ಟು ಮೂಲಂಗಿ ಅಷ್ಟು ಮೊಸರನ್ನ ತಗೊಳ್ಳಿ. ನಾನಿಲ್ಲಿ ಇಬ್ಬರಿಗೋಸ್ಕರ ಮಾಡಿರೋದು. ಈ ಥರ ಚೆನ್ನಾಗಿ ಕಲಸಿ ಮೂಲಂಗಿ ಗೊಜ್ಜಿಗೆ ಚೆನ್ನಾಗಿ ಕಲಸಿ ರುಚಿಗೆ ಮತ್ತು ಉಪ್ಪನ್ನ ಈ ಮೊಸರು ಹಾಕಿರೋದ್ರಿಂದ ಉಪ್ಪು ಇನ್ನೂ ಸ್ವಲ್ಪ ಟೇಸ್ಟ್ ನೋಡಿ, ಬೇಕಾದರೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಳ್ಳಿ. ಮೇಲೆ ಹೆಚ್ಚಿರ್ತಕ್ಕಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟಿಯಾಗಿರುವಂಥ ಮೂಲಂಗಿ ಗೊಜ್ಜು ರೆಡಿಯಾಗಿದೆ. ನೀವು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.